ಸರ್ ನಮಸ್ತೆ. ನಮಸ್ಕಾರ ಸರ್ ಭಾಳ ಖುಷಿಯಾಗುತ್ತೆ. ನಿನ್ನೆ ತಾವು ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀರಿ. ಅದು ರಾತ್ರೋರಾತ್ರಿ 4 ಲಕ್ಷ ವ್ಯೂಸನ್ನು ಪಡ್ಕೊಂಡು 10,000 ಲೈಕು, 34 ಕಮೆಂಟು ಮತ್ತು 103 ಶೇರು, 4 ಲಕ್ಷ ವ್ಯೂಸ್ ಹೋಗಿದೆ. ಹಾಗಾಗಿ ಈ ಒಂದು ಕನ್ನಡ ನಾಡು ನುಡಿ ಜಲ ಭಾಷೆಗೋಸ್ಕರ ಎಲ್ಲ ಸಂಘಟನೆಗಳು ಕೂಡ ಕೈ ಜೋಡಿಸ್ತವೆ. ಹಾಗಾಗಿ ಈ ವಿಡಿಯೋನ ವಿಶೇಷತೆ ಹೇಳಿ ಸರ್. ವಿಶೇಷತೆ ಮೊನ್ನೆ ಗುಂಡ್ಲುಪೇಟೆ ಪಟ್ಟಣದ ಅಂಚೆ ಕಚೇರಿಯ ಮುಂಭಾಗದಲ್ಲಿ ಒಂದು ಡಿ ಟ್ರಾವೆಲ್ ಶಬರಿಮಲೆ ಯಾತ್ರೆಗಳು ತೀರ್ಥ ಟ್ರಾವೆಲ್ ತಂದು ನಿಲ್ಲಿಸಿದ್ರು. ನಾವು ನಮ್ಮ ಸ್ನೇಹಿತರು, ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷರು ಸುರೇಶ್ ನಾಯ್ಕರು, ನಮ್ಮ ಸ್ನೇಹಿತರು, ಅವರು ಕರ್ಕೊಂಡೋಗಿ ನನಗೆ ತೋರಿಸಿ ಏನೋ ಒಂದು ಲೋಪದೋಷ ಇದೆ, ಬನ್ನಿ ಕಟ್ಟಿಡಿ ನೋಡೋಣ ಅಂತಂದ್ಬಿಟ್ಟು. ಆಗ ನೋಡಿದಾಗ ಹಿಂದಿಗಳಿಂದ ಕಟ್ಟಿರೋದು ಕೆಂಪು ಹಳದಿ ಮತ್ತು ಬಟ್ಟೆ, ಮುಂದೆ ಡ್ರೈವರ್ ಚಾಲಕರು ಹತ್ತೋ ಜಾಗದಲ್ಲಿ, ಆ ಕಾಲ್ಪುರದ ಜಾಗದಲ್ಲಿ ಆ ಬಟ್ಟೆ ಇತ್ತು. ಅದು ಕೇವಲ ಬರೀ ಕೆಂಪು ಹಳದಿ ಬಟ್ಟೆ ಮಾತ್ರ ಅಲ್ಲ, ಅದು ಬಾವುಟದ ಸಂಕೇತವಾಗಿದೆ. ಹಾಗಾಗಿ ನಾವು ಅದನ್ನು ಅವರಿಗೆ ಮನವರಿಕೆ ಮಾಡೋ ಮೂಲಕ, ಅವರಿಗೆ ಜಾಗೃತಿ ಮೂಡಿಸೋ ಮೂಲಕ ಹೀಗೆ ಮಾಡಬಾರ್ದು. ಯಾಕಂದರೆ ಬರೀ ನಿಮ್ಗೆ ನಿಮ್ಗೆ ಬರೀ ಬಟ್ಟೆ ಕಾಣ್ಬೋದು, ಇದು ಬಾವುಟದ ಸಂಕೇತವಾಗಿದೆ. ಇದೀಗ ಅತ್ಯಂತ ಗೌರವ ಕೊಡೋ ನಿಟ್ಟಿನಲ್ಲಿ ನಾವು ತಗೊಂಡು ಹೋಗಬೇಕು. ಯಾಕಂದ್ರೆ ಅಂತಾರಾಜ್ಯಕ್ಕೆ ಹೋದಾಗ ಅದಕ್ಕೆ ಒಂದು ಗೌರವ ಸಿಗುವಂಥ ಕೆಲಸವನ್ನು ಆಗಬೇಕಾದ್ರೆ ಅದ್ರ ಮೇಲೆ ಗಮನ ಇಡಬೇಕು, ಜಾಗೃತಿ ವಹಿಸಬೇಕು ಅಂತ ಹೇಳ್ಕೊಂಡಾಗ ಅವ್ರಿಗೆ ಉತ್ತಮವಾದ ಒಂದು ವ್ಯಕ್ತಿತ್ವ ಕೊಟ್ಟರು. ನಾನೇ ಅದನ್ನು ನಾನೇ ಆ ಬಾವುಟದ ಬಟ್ಟೆ ನಾನೇ ಕಿತ್ತಾಕಿ ಮೇಲೆ ಕಟ್ಟುವಂಥ ಕೆಲಸ ಮಾಡುವ ಮೂಲಕ ಅವರಿಗೆ ಜಾಗೃತಿ ಮೂಡಿಸಿದ್ದೇನೆ. ಎಲ್ಲ ವಾಹನ ಸವಾರರಿಗೆ ಮತ್ತು ವಾಹನ ಚಾಲಕರಿಗೆ ಹೇಳ್ಕೊಳ್ಳೋದು ಇಷ್ಟೇ, ಕೆಂಪು ಹಳದಿ ಬರೀ ಬಟ್ಟೆ ಮಾತ್ರ ನೋಡಬೇಡಿ, ಅದು ಕೆಂಪು ಹಳದಿ ಅಂದರೆ ಅದು ಬಾವುಟದ ಸಂಕೇತ. ಹಾಗಾಗಿ ಅದನ್ನು ಅತ್ಯಂತ ಗಮನ ಹರಿಸಿ ಅದು ಕಟ್ಟೋ ನಿಟ್ಟಿನಲ್ಲಿ ಕಟ್ಟಬೇಕಾದ್ರೆ ಗಾಡಿಗೆ ಅತ್ಯಂತ ಗಮನ ಹರಿಸಿ ಕಟ್ಟಬೇಕು. ಯಾವುದೇ ಕಾರಣಕ್ಕೂ ಕಾಲು ಮಾಡೋದಂಥ ಜಾಗದಲ್ಲಿ ಇರಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಅದೇ ರೀತಿ ಆ ಒಂದು ದೃಶ್ಯವನ್ನು ಫೇಸ್ಬುಕ್ಗೆ ಹಾಕಿದಾಗ ಅತಿ ಹೆಚ್ಚು 3 ಲಕ್ಷಕ್ಕೂ ಹೆಚ್ಚು, 4 ಲಕ್ಷ ಹತ್ತಿರ ವೀಕ್ಷಣೆ ಮಾಡಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ದೃಶ್ಯವನ್ನು ಹಂಚಿಕೊಂಡಿದ್ದಾರೆ, ಶೇರ್ ಮಾಡಿದ್ದಾರೆ. ಮತ್ತು ಸುಮಾರು 13,000ಕ್ಕೂ ಹೆಚ್ಚು ಲೈಕ್ ಕೊಟ್ಟಿದ್ದಾರೆ ಆ ಒಂದು ದೃಶ್ಯಕ್ಕೆ. ಸಹಕರಿಸಿದ ಮುಖಪುಟದ ಎಲ್ಲ ಗೆಳೆಯರಿಗೂ ನಾನು ಧನ್ಯವಾದಗಳು ತಿಳಿಸ್ತೇನೆ. ಧನ್ಯವಾದಗಳು ಸರ್. ನಮಸ್ಕಾರ ಮಾಸ್ಟರ್. ನಮಸ್ಕಾರ. ನಮಸ್ಕಾರ. ನೋಡಿ, ನಿನ್ನೆ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಎ ಅಬ್ದುಲ್ ಮಾಲಿಕ್ ರವರು ಈ ಒಂದು ಕನ್ನಡ ಬಾವುಟದ ಒಂದು ವಿಚಾರವಾಗಿ ಒಂದು ವಿಡಿಯೋನ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಇದು ರಾತ್ರೋರಾತ್ರಿ ಬಹಳ ಒಂದು ವೈರಲ್ ಆಗಿರ್ತಕ್ಕಂಥ ವಿಡಿಯೋ. ಈ ಒಂದು ಕಾವಲು ಪಡೆಯ ಒಂದು ಕಾರ್ಯವೈಖರಿಯ ಈ ಒಂದು ಮೆಚ್ಚುಗೆಯನ್ನು ಯಾವ ರೀತಿ ವ್ಯಕ್ತಪಡಿಸ್ತೀರಿ ಮಾಸ್ಟರ್? ನನ್ನ ಆತ್ಮೀಯ ಸ್ನೇಹಿತರಾದಂಥ ಶ್ರೀಯುತ ಅಬ್ದುಲ್ ಮಾಲಿಕ್ ಅವರು ಕನ್ನಡ ಅಸ್ಮಿತೆಯನ್ನು ಎತ್ತಿ ಹಿಡಿದಿದ್ದಾರೆ. ಅವತ್ತು ರಾತ್ರೋರಾತ್ರಿಯಲ್ಲಿ ಅದು ಕನ್ನಡ ಬಾವುಟವನ್ನು ಅಸಂಬದ್ಧವಾಗಿ ಕಟ್ಟಿರೋದ್ರಿಂದ ಅವರು ಈ ರೀತಿ ಕಟ್ಟಬಾರ್ದು, ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಕಟ್ಟಬೇಕು ಅಂತ ವಾಹನದ ಮೇಲ್ಗಡೆ ಅದನ್ನು ಕಟ್ಟಿದ್ದಾರೆ ತಾನೇ ಸ್ವಯಂ. ಇದು ಒಂದು ಅವರು ನಮ್ಮ ನಾಡಿನ ಬಗ್ಗೆ ಮತ್ತು ನಮ್ಮ ನಾಡಿನ ಧ್ವಜದ ಬಗ್ಗೆ ಇಟ್ಟಿರ್ತಕ್ಕಂಥ ಅತ್ಯಂತ ಕಾಳಜಿ ಅಂತ ನಾನು ಭಾವಿಸ್ತೇನೆ. ಊರಿಗೆ ಈ ಕನ್ನಡತನ ಎಷ್ಟು ಮೈಗೂಡಿದೆ ಅಂತಂದರೆ, ಎಲ್ಲಿ ಕಂಡಲ್ಲಿ, ಎಲ್ಲಿ ನಮ್ಮ ಅಸ್ಮಿತೆಗೆ ಧಕ್ಕೆ ಬಂದಲ್ಲಿ ಅದನ್ನು ಎತ್ತಿ ಇರ್ತಕ್ಕಂಥದ್ದು, ಅದರ ಬಗ್ಗೆ ಹೋರಾಟ ಮಾಡ್ತಕ್ಕಂಥದ್ದು, ಅದರ ಬಗ್ಗೆ ತಿಳುವಳಿಕೆಯನ್ನು ನೀಡ್ತಕ್ಕಂಥದ್ದು ಅವರ ಮೈಗೂಡಿದೆ. ಹಾಗಾಗಿ ಅವರನ್ನು ತುಂಬ ಮೆಚ್ಚುತ್ತೇನೆ ನಾನು. ಜೊತೆಗೆ ಈ ಕನ್ನಡದ ಸ್ಮೃತಿಯನ್ನು ಎತ್ತಿಡ್ತಿರ್ತಕ್ಕಂಥದ್ದು, ಜೊತೆಗೆ ಇದರ ಬಗ್ಗೆ ಈ ವೈರಲ್ ಆದ ಬಗ್ಗೆ, ಅತಿ ಹೆಚ್ಚು ಪ್ರಸಾರವಾದ ಬಗ್ಗೆ ನನಗೆ ತುಂಬ ಮೆಚ್ಚುಗೆ ಇದೆ. 4 ಲಕ್ಷ ವೀಕ್ಷಣೆ, ಜೊತೆಗೆ 150 ಮೆಚ್ಚುಗೆ, ಇನ್ನು ಹಂಚಿಕೆ ಒಂದು ಸಾವಿರಾರು ಹಂಚಿಕೆ, ಇಷ್ಟು ಎಲ್ಲವನ್ನ ಒಳಗೊಂಡಿರ್ತಕ್ಕಂಥ ಈ ಒಂದು ಅದ್ಭುತವಾದ ಪ್ರಸಾರ ನನಗೆ ಅವರು ಮಾಡಿರ್ತಕ್ಕಂಥ ವಿಚಾರ ಮತ್ತು ಅದರ ಪ್ರಚಾರ ಎರಡೂ ನನಗೆ ಸಲ್ಲಬೇಕು. ನಾನೇ ಮಾಡಿರ್ತಕ್ಕಷ್ಟು ನನಗೆ ಸಂತೋಷ ಆಗ್ತದೆ, ನನ್ನ ಮಿತ್ರ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಅವರಿಗೆ ತುಂಬುವುದೇ ಅಭಿನಂದನೆಗಳನ್ನು ಸಲ್ಲಿಸಿ ಇನ್ನೂ ಹೆಚ್ಚಿನ ಸೇವೆ ಅವ್ರು ಮಾಡಲಿ, ಅವರಿಗೆ ಆಯಸ್ಸು ಆರೋಗ್ಯವನ್ನು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಹೇಳ್ತಾ ಅವರನ್ನು ಅಭಿನಂದಿಸ್ತೇನೆ. ಅಭಿನಂದನೆಗಳು. ಧನ್ಯವಾದ ಸರ್. ತಮ್ಮ ಕೂಡ ಧನ್ಯವಾದಗಳು.